ಹಾಯ್ ಆಲ್ ಆಫ್ ಯು, ಹೇಗಿದ್ದೀರಾ? ನೋಡಿ ಎಷ್ಟು ಸೂಪರ್ ಆದಂತಹ ಪಲ್ಯ. ರೊಟ್ಟಿ ಜೊತೆಗೆ, ಪೂರಿ ಚಪಾತಿ ಜೊತೆಗೆ ತಿನ್ಬೋದು. ಯಾವುದ್ರ ಪಲ್ಯ ಅಂತ ಯೋಚನೆ ಮಾಡ್ತಿದ್ದೀರಾ? ಗೆಸ್ ಮಾಡಿ ನೋಡೋಣ. ನೋಡಲಿಕ್ಕೆ ಮಶ್ರೂಮ್ ಥರ ಕಾಣ್ತಿದೆ ಸ್ವಲ್ಪ, ಬಟ್ ಇದು ಮಶ್ರೂಮ್ ಅಲ್ಲ, ಡಬಲ್ ಬೀನ್ಸ್ ಇರುತ್ತಲ್ಲ ಅದರ ಕಾಳಿನ ಪಲ್ಯ. ಸೂಪರಾಗಿರುತ್ತೆ. ನಾವು ಒಂದು ಸಲ ಮಾಡಿದ್ದೆ, ಬಟ್ ಈಗ ಇದು ಸೆಕೆಂಡ್ ಟೈಮ್ ಮಾಡ್ತಿರೋದು. ನಾನು ಫಸ್ಟ್ ಟೈಮ್ ತಂದಿದ್ದು ಸೂಪರ್ ಮಾರ್ಕೆಟಿಂದ ಈ ಕಾಳನ್ನು. ಹೇಗಿರುತ್ತೆ ನೋಡೋಣ ಅಂಥೇಳಿ ಟ್ರೈ ಮಾಡಿದೆ. ಫಸ್ಟ್ ಟೈಮ್ ಮಾಡಿದ್ಮೇಲೆ ಸೆಕೆಂಡ್ ಟೈಮ್ ಮಾಡಲೇಬೇಕು ಅನ್ನಿಸ್ತು. ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿರಿ. ಈ ಥರ ಕಾಳು ಹಿಂಗಿರುತ್ತೆ, ಇದು ಡಬಲ್ ಬೀನ್ಸಿಂದು. ಇದನ್ನು ನಾವು ಏನು ಮಾಡಬೇಕು, ನೆನೆ ಹಾಕಬೇಕು. ಒಂದು ನೈಟ್ ನೆನೆ ಹಾಕಿದ್ರೆ ಬೆಳಗ್ಗೆ ಹೊತ್ತಿಗೆ ಇಷ್ಟು ನೋಡಿ, ಇಷ್ಟು ದೊಡ್ಡ ದೊಡ್ಡಾಗಿ ಏನಾಗುತ್ತೆ, ಕಾಳುಗಳು ಉಪ್ಕೊಂಡ್ಬಿಡ್ತವೆ. ನೀಟಾಗಿ ಸೂಪರಾಗಿ ಕಾಣ್ತಿದೆ. ಟೇಸ್ಟು ಕೂಡ ತುಂಬ ಡಿಫ್ರೆಂಟಾಗಿದೆ ಇದರದ್ದು. ಸೊ ಒಂದ್ಸಲ ನೀವು ಯಾವಾಗಾದರೂ ಮಾರ್ಕೆಟಿಗೆ, ಸೂಪರ್ ಮಾರ್ಕೆಟಿಗೆ ಹೋದಾಗ ಡಬಲ್ ಬೀನ್ಸ್ ಕಾಳು ಅಂತ ಹೇಳಿ ಕೇಳಿ, ನಿಮಗೆ ಸಿಗುತ್ತೆ. ಇದಕ್ಕೆ ನಾನು ಫಸ್ಟು ಒಂದು ಈರುಳ್ಳಿನ ಕಟ್ ಮಾಡ್ಕೊತಾ ಇದ್ದೀನಿ. ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸು, ಜಲ್ದಿ ಆಗುತ್ತೆ ಪಲ್ಯ. ಒಂದು ಟೊಮೆಟೊ ಹಣ್ಣನ್ನು ಕೂಡ ತೀರಾ ಚಿಕ್ಕದಾಗಿ ಕಟ್ ಮಾಡ್ಕೊತಿದ್ದೀನಿ. ಹಣ್ಣಾಗಿರಬೇಕು ಟೊಮೆಟೊ ಹಣ್ಣು. ಯಾವುದೇ ಅಡುಗೆಗೂ ಕೂಡ ಟೊಮೆಟೊ ಹಣ್ಣು ತುಂಬ ಫುಲ್ ಹಣ್ಣಾಗಿದ್ದರೆ ಚೆನ್ನಾಗಿ ಬರುತ್ತೆ ಅಡುಗೆ. ಆಮೇಲೆ 2 ಕ್ಯಾಪ್ಸಿಕಮ್. ಈ ಕ್ಯಾಪ್ಸಿಕಮಲ್ಲಿ ಬೀಜ ಅಷ್ಟಿಲ್ಲ, ಬೀಜ ಇದ್ದರೆ ತಕ್ಕೊಳ್ಳಿ. ಈ ಥರ ಉದ್ದುದ್ದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದನ್ನು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈ ಥರ ಈಸಿ ಅಡುಗೆನ ತೋರಿಸ್ತಾ ಇರ್ತೀನಿ. ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಆಮೇಲೆ ಲೈಕ್ ಮಾಡೋದನ್ನು ಮರಿಬೇಡಿ. ಇದಕ್ಕೀಗ ಮಸಾಲೆ ಅಂತಂದರೆ ಒಂದು ಸ್ವಲ್ಪ ಕೊಬ್ಬರಿ, ಆಮೇಲೆ ಒಂದು 3 ಲವಂಗ, ಒಂದು ಚಕ್ಕೆ, ಒಂದು ಏಲಕ್ಕಿ, ಒಂದು 2-3 ಕಾಳು ಮೆಣಸಿದ್ದಾವೆ, ಶುಂಠಿ, ಬೆಳ್ಳುಳ್ಳಿ, 1 ಚಮಚದಷ್ಟು ಬಿಳಿ ಎಳ್ಳು ಸ್ವಲ್ಪ ಥಿಕ್ನೆಸ್ಸಿಗೆ, ಆಮೇಲೆ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ, ರಿಚ್ನೆಸ್ ಕೊಡುತ್ತೆ ಪಲ್ಯಗೆ. ಈ ಥರ ನೀವು ಇದನ್ನು ಮಾಡಿಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳ್ಳಿ. ಇದಕ್ಕೊಂದು ಚಮಚ ಅಚ್ಚ ಖಾರದ ಪುಡಿ, ಒಂದು ಅರ್ಧ ಚಮಚದಷ್ಟು ಧನಿಯಾ ಪುಡಿ, 1/4 ಚಮಚದಷ್ಟು ಇಲ್ಲಿ ನಾನು ಜೀರಿಗೆ ಪುಡಿಯನ್ನು ಯೂಸ್ ಮಾಡ್ಕೊತೀನಿ. ಜೀರಿಗೆ ಪುಡಿ ಮನೆಯಲ್ಲೇ ಮಾಡಿಟ್ಕೊತೀನಿ ನಾನು. ಆಮೇಲೆ ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿ, ಆಮೇಲೆ ಕಟ್ ಮಾಡ್ಕೊಂಡಿರುವಂತಹ ಟೊಮೆಟೊ ಹಣ್ಣು. ಈ ಟೊಮೆಟೊ ಹಣ್ಣನ್ನು ಕೂಡ ನಾನು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊತೀನಿ. ಸ್ವಲ್ಪ ನೀರು ಹಾಕಿ ಇದರ ಫೈನ್ ಪೇಸ್ಟನ್ನು ಮಾಡ್ಕೊಳ್ಳಿ. ಇದಿಷ್ಟ ಆದಮೇಲೆ ಒಂದು ಬಾಣಲೆ ಇಟ್ಕೊಂಡು, ಬಾಣಲೆಗೆ ಒಂದು ಸ್ವಲ್ಪ ಮಸ್ಟರ್ಡ್ ಆಯಿಲನ್ನು ಹಾಕ್ಕೊತಾ ಇದ್ದೀನಿ. ಇಲ್ಲಿ ನಾನು ಹೆಚ್ಚಾಗಿ ಯೂಸ್ ಮಾಡೋದು ಮಸ್ಟರ್ಡ್ ಆಯಿಲೆಯ. ಬೇಕಾದ್ರೆ ನಾರ್ಮಲ್ ಯೂಸ್ ಮಾಡಿದ್ರು, ಎಣ್ಣೆ ಯೂಸ್ ಮಾಡಿದ್ರು ನಡೆಯುತ್ತೆ. ಮಸ್ಟರ್ಡ್ ಆಯಿಲೇನು ಯೂಸ್ ಮಾಡಬೇಕಾದ್ರೆ ಫಸ್ಟ್ ಅದು ಫುಲ್ ಹೀಟಾಗಿ ಅದ್ರ ಹಬೆ ಹೋಗಬೇಕು. ಆಮೇಲೆ ಅದನ್ನು ಆಫ್ ಮಾಡಿ ನೆಕ್ಸ್ಟ್ ಅದನ್ನು ಯೂಸ್ ಮಾಡೋದು ಮೆಥಡ್. ಈ ಥರ ನೀವು ಯೂಸ್ ಮಾಡ್ತೀರಂದರೆ ಆ ಥರ ಯೂಸ್ ಮಾಡ್ಕೊಳ್ಳಿ. ಇದಕ್ಕೊಂದು ಸ್ವಲ್ಪ ಜೀರಿಗೆ ಹಾಕಿ ಆ ಚಟಪಟ ಆದಮೇಲೆ ಇಲ್ಲಿನ ಮಾಡ್ತೀನಿ, ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಲ್ಲ, ಆ ಈರುಳ್ಳಿಯನ್ನು ಹಸಿ ವಾಸನೆ ಹೋಗೋ ತನಕನೂ ನೀಟಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಇದಕ್ಕೆ ನಾವೇನು ರುಬ್ಕೊಂಡಿದ್ದೀವಲ್ಲ ಆ ಮಸಾಲೆನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಾನು ಯಾವತ್ತೂ ಹೇಳ್ತಾ ಇರ್ತೀನಿ, ಮಸಾಲೆನ ಯಾವತ್ತೂ ಸಿಮ್ಮಲ್ಲಿ ನಿಧಾನಕ್ಕೆ ನೀವೇನು ಮಾಡ್ಕೋಬೇಕಾಗತ್ತೆ, ಫ್ರೈ ಮಾಡ್ಕೋಬೇಕಾಗತ್ತೆ. ಮಸಾಲೆ ಎಷ್ಟು ತನ್ನ ನ್ಯಾಚುರಲ್ ಆಯಿಲನ್ನು ಬಿಟ್ಕೊಳ್ಳುತ್ತೋ ಪಲ್ಯಗಳಾಗಲಿ ಸಾರಾಗಲಿ ಅಷ್ಟೇ ರುಚಿಯನ್ನು ಕೊಡುತ್ತೆ. ಈಗ ಇದಕ್ಕೇನು ಮಾಡಬೇಕು, ನಾವು ಕಟ್ ಮಾಡ್ಕೊಂಡಿರುವಂತಹ ನೋಡಿ ಮಸಾಲೆ ಬೇಯಲಿಕ್ಕೆ ಸ್ಟಾರ್ಟ್ ಆಗಿದೆ. ಇದಕ್ಕೀಗ ಕಟ್ ಮಾಡ್ಕೊಂಡಿರುವಂತಹ ಕ್ಯಾಪ್ಸಿಕಮ್ಮು, ಆಮೇಲೆ ನೆನೆ ಇಟ್ಕೊಂಡಿರುವಂತಹ ಕಾಳುಗಳು. ಕ್ಯಾಪ್ಸಿಕಮ್ಮು ಜಲ್ದಿ ಬೇಯುತ್ತೆ. ಈಗ ನೆನೆ ಇಟ್ಕೊಂಡಿರುವಂತಹ ಕಾಳನ್ನು ಏನು ಮಾಡಬೇಕು, ಹಾಕ್ಕೋಬೇಕಾಗತ್ತೆ. ನಂಗೆ ಟೈಮ್ ಇತ್ತು, ಸೊ ನಾನು ಡೈರೆಕ್ಟಾಗಿ ಪ್ಯಾನೆಲ್ಲ ಇದನ್ನು ಮಾಡ್ತಾಯಿದ್ದೀನಿ, ಬಾಣಲೆಯಲ್ಲಿ ಮಾಡ್ತಾಯಿದ್ದೀನಿ. ಒಂದು ವೇಳೆ ನಿಮಗೆ ಟೈಮ್ ಇಲ್ಲಾಗಿತ್ತು ಅಂದರೆ ಈ ಕಾಳನ್ನು 1 ಸೀಟಿ ಉಪ್ಪು ಹಾಕಿ ಒಂದು ಸೀಟಿ ಆಗುವಷ್ಟು ಬೇಯಿಸ್ಕೊಂಡ್ರೆ ಪಲ್ಯ 1 ನಿಮಿಷಕ್ಕೆ ಆಗಿಬಿಡುತ್ತೆ. ನಂಗೆ ಸ್ವಲ್ಪ ಟೈಮ್ ಇತ್ತು, ಸೊ ನಿಧಾನಕ್ಕೆ ಬೇಯಲಿ ಅಂಥೇಳಿ ನಾನು ಬಾಣಲೆಯಲ್ಲೇ ಬೇಯಿಸ್ತಾಯಿದ್ದೀನಿ. ಇದಕ್ಕೊಂದು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ನೀರನ್ನು ಹಾಕಿ ನೋಡಿ ಚೆನ್ನಾಗಿ ಕಾಣ್ತಾ ಇದೆ ಪಲ್ಯ. ಒಂಥರ ನೋಡಿದ್ರೆ ಮಶ್ರೂಮ್ ಥರನೇ ಕಾಣುತ್ತೆ. ಟೇಸ್ಟ್ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆ ಥರನೇ ಇರುತ್ತೆ. ಚೆನ್ನಾಗಿ ಡಿಫ್ರೆಂಟಾಗಿದೆ ಒಂಥರ ಪಲ್ಯ. ದಿನ ಮಾಡೋ ಥರ ಪಲ್ಯಕ್ಕಿಂತ ಇದೊಂಥರ ಡಿಫ್ರೆಂಟಾಗಿ ಮಾಡ್ಕೋಬೋದು. ಸ್ವಲ್ಪ ನೀರು ಹಾಕಿ ಒಂದು 10 ನಿಮಿಷ ಆದರೂ ಮುಚ್ಚಿಡಬೇಕು. ಕಾಳು ಜಲ್ದಿ ಬೇಯಲ್ಲ, ಅದ್ರ ಸಲುವಾಗಿ ನಿಮ್ಗೆ ಅಂದಿದ್ದು. ಟೈಮ್ ಇಲ್ಲಾಗಿತ್ತು ಅಂದರೆ ಕುಕ್ಕರಲ್ಲಿ 1 ಸೀಟಿಯನ್ನು ಹಾಕ್ಕೋಬೇಕು. ಈಗ ನೋಡಿ ಎಷ್ಟು ಚೆನ್ನಾಗಿ ಆಯಿಲನ್ನು ಬಿಟ್ಕೊಂಡಿದೆ ಪಲ್ಯ. ಈಗ ಇದು ರೆಡಿ ಆಗಿದೆ. ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ
ಏನು ಮಾಡ್ತೀನಿ, ಗಾರ್ನಿಷ್ ಮಾಡ್ತೀನಿ, ಸ್ಮೆಲ್ ಬರುತ್ತೆ ಚೆನ್ನಾಗೆ. ಇದು ನೋಡಿ, ಇದಿಷ್ಟಾದರೆ ಮುಗೀತು ಪಲ್ಯ. ಇದನ್ನು ನೀವು ರೊಟ್ಟಿ, ಪೂರಿ, ಪರೋಟ, ಚಪಾತಿ ಯಾವುದ್ರ ಜೊತೆಗೆ ಬೇಕಾದರೂ ಚೆನ್ನಾಗಿ ತಿನ್ಬೋದು. ನೋಡಿ ಇದು ಬೆಂದಿದೆ. ಇಷ್ಟಾದರೆ ಸಾಕಾಗತ್ತೆ. ಸೂಪರಾಗಿರುವಂತಹ ಪಲ್ಯ, ಒಮ್ಮೆ ಟ್ರೈ ಮಾಡಿ. ತುಂಬ ಡಿಫ್ರೆಂಟ್ ಆಗಿರುವಂತಹ ಟೇಸ್ಟು. ಎಷ್ಟೋ ಕಾಳುಗಳನ್ನು ಮಾಡ್ತೀವಿ, ಈ ಕಾಳನ್ನು ಒಂದು ಸಲ ನೀವು ಟ್ರೈ ಮಾಡಲೇಬೇಕು. ಒಂದು ಸಲ ಮಾಡಿದ್ಮೇಲೆ 4 ಸಲ ಮಾಡ್ತೀರಾ. ಈ ಥರ ಪಲ್ಯಗಳು ಸೂಪರಾಗಿರ್ತೈತೆ. ಈ ಥರ ಈಸಿ ಅಡುಗೆಯನ್ನು ತೋರಿಸ್ತಾ ಇರ್ತೀನಿ. ಚೆನ್ನಾಗಿದ್ದರೆ ನೀವು ಅದನ್ನು ಒಂದು ಸಲ ಟ್ರೈ ಮಾಡಿ. ನನ್ನ ಅಡುಗೆನ ಶೇರ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಸಪೋರ್ಟು ನನಗೆ ಬೇಕು. ಮತ್ತೊಂದು ಅಡುಗೆ ಜೊತೆಗೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ವೆರಿ ಮಚ್.